ಆತ್ಮೀಯ H16 ನ್ಯೂಸ್ ಅರ್ಧ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ರೈತರ ಬಗ್ಗೆ ಎಷ್ಟು ಮಾತನಾಡಿದ್ರು ಕಡಿಮೆ. ಅದರಲ್ಲೂ BDCC ಬ್ಯಾಂಕ್ ಈಗ ಚರ್ಚೆಗೆ ಬಂದದ. ನಮ್ಮ ರೈತ ನಾಯಕರು ವಾರ್ನಿಂಗು ಕೊಟ್ಟಿದ್ದಾರೆ. 1 ಲಕ್ಷ 1 ಎಕರೆಗೆ ನಮ್ಮ ಸಾಲ ಕೊಡಬೇಕು ಅಂತೇಳಿ. ಅದ್ರ ಜೊತೆಗೆ 700 ಕೋಟಿ ರೂಪಾಯಿ ಬಗ್ಗೆ ಕೇಳಿದ್ದಾರೆ. ಅವ್ರಿಗೆ ಯಾಕೆ ಕೊಡ್ತೀರಿ, ನಮಗೆ ಕೊಡ್ರಿ, ನಾವು ನಿಮಗೆ ಅದ ಸೇಮ್ ಬಡ್ಡಿ ಹಾಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಭಾಳ ಒದ್ದಾಡ್ತದೆ ಈ ದೇಶದಲ್ಲಿ. ಯಾಕಂದ್ರೆ ಯಾವ ಉದ್ಯೋಗ ಇಲ್ಲ ಈ ದೇಶದಲ್ಲಿ. ಭಾಳ ನೆನಪಿಡ್ಬೇಕು ಇದನ್ನು. ಇವತ್ತು ಶುಗರ್ ಇಂಡಸ್ಟ್ರಿ ಅಂತೀರಿ, ಮತ್ತೊಂದು ಇಂಡಸ್ಟ್ರಿ ಅಂತೀರಿ, ಅಲ್ಲಿ ಹಾಕ್ತೀರಿ, ಲಾಸ್ ಮಾಡ್ಕೋತೀರಿ. ಮುಂದೆ ಆ ಲಾಸ್ ಆದ್ರೆ ಮತ್ತು ಅದಕ್ಕೆ ಆ ಬಡ್ಡಿ ತುಂಬೋದಕ್ಕೆ ಮತ್ತೆ ಸಾಲ ಕೊಡ್ತೀರಿ. ಇದೆಲ್ಲ ಮಾಡೋಕ್ಕಿಂತಲೂ ಈ ರೈತರಿಗೇನ ಎಕರೆಗೆ 1 ಲಕ್ಷ ಕೊಟ್ರಪ್ಪ ಅಂತಂದ್ರೆ, ಇಲ್ಲ ನಿಮಗೆ ಮಾರ್ಟ್ಗೇಜ್ ಅದ, ಭೂಮಿ ಅದ. ಇವತ್ತು ಭೂಮಿ 1 ಎಕರೆಗೆ ಕಡಿಮೆ ಅಂದ್ರೆ ನೀರಾವರಿ ಭೂಮಿ 50 ಲಕ್ಷ ರೂಪಾಯಿ ಕಿಮ್ಮತ್ತು ಆಗ್ತವ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬೇಡ, ಒಂದು 10 ಲಕ್ಷ ಆಗ್ತದಿಲ್ಲ, ಅವ್ರಿಗೆ 1 ಲಕ್ಷ ಕೊಟ್ಟರೆ ಏನು ಲಾಸ್ ಅದ? ನಾವು ಕೇಳುವಂಥ ಪ್ರಶ್ನೆ ಎಕರೆಗೆ. ಯಾಕಂತಂದ್ರೆ ಯಾವುದೋ ಲಾಸ್ ಆಗೋ ಶುಗರ್ ಇಂಡಸ್ಟ್ರಿನ. ಈ ಶುಗರ್ ಇಂಡಸ್ಟ್ರಿ ಯಾರಿಗೆ? ನಾವು ಹೇಳ್ಕೊಳ್ತೀವಲ್ಲ, ಈ ಶುಗರ್ ಇಂಡಸ್ಟ್ರಿಯಿಂದ 100 ಜನ ಉದ್ಯೋಗ ಮಾಡ್ತಾರೆ, ಉದ್ಯೋಗ ಹೆಚ್ಚಾಗ್ತಾವ, ಅದು ಆಗ್ತದೆ, ಇದು ನಾವು ಹೊಡೆದ ಉಳಿತೀವಿ. ಎಷ್ಟು ಡೆವಲಪ್ ಆಗ್ಯದಪ್ಪ, ಎಷ್ಟು ಜನ ಉದ್ಯೋಗ ಸಿಗ್ತದಲ್ಲೇ. ಶುಗರಿಂದ ಏನಾಗ್ತದೆ? 2 ಮೆಟೀರಿಯಲ್ ನಾವು ನೋಡ್ತೀವಿ. ಅದನ್ನು ಮೊದಲನೇದಾಗೆ ಶುಗರ್ ಸಕ್ಕರೆ ಚಾಕ್ ಹಾಕೊಳ್ತೀವಿ, ಶುಗರ್ ಮಾಡ್ಕೊತೀವಿ, ಒಂದನೇದ್ದು. 2ನೇದ್ದು ಏನಪ್ಪ, ಅದು ಶುಗರ್ದಿಂದ ಅಂದರೆ ಮಳ್ಳಿ ಹಾಕಿ ಸೆರೆ ತಯಾರು ಮಾಡ್ತೀವಿ. ಇನ್ನು ಎಥನಾಲ್ ತಯಾರು ಮಾಡಿಕೊಂಡು ಅದನ್ನು ಪೆಟ್ರೋಲ್ ಹಾಕ್ಕೊಳ್ತೀವಿ. ಇದನ್ನು ಬಿಟ್ಟು ಮತ್ತೆ ಅದಕ್ಕದಪ್ಪ ಅದು. ಅದರಿಂದ ಭೂಮಿಗೆ ಲಾಸ. ರೆಗ್ಯುಲರಾಗಿ 3 ವರ್ಷ ಹಾಕಿದ್ರೆ ಭೂಮಿ ಮತ್ತೊಂದು ವರ್ಷ ಪಡಾಕಿ ಇಡಬೇಕು. ನಿಜವಾಗಿ ಎಷ್ಟು ಬೆಲೆ ಬರ್ತೈತೆ ಅವ್ರಿಗೆ? 1 ಟನ್ನಿಗೆ ನೀವು ಕೊಡೋರು ಎಷ್ಟಪ್ಪ? 3,300 ಈ ಶುಗರ್ ಫ್ಯಾಕ್ಟ್ರಿ ಅವರ. ಅದನ್ನ ಲಾಭ ಎಷ್ಟು ಮಾಡ್ಕೊಳ್ತಾರೆ ಕೇಳಿದರೆ ಎಲ್ಲರೂ ಹೇಳ್ತಾರೆ, ಶುಗರ್ ಫ್ಯಾಕ್ಟ್ರಿ ನಾವು ಲಾಸ್ ಆಗಿವಪ್ಪ. 1 ಫ್ಯಾಕ್ಟ್ರಿ ನಮ್ಗೆ ಲಾಭ ಆಯ್ತು. ಏನೋ ಮಾಡಿ ನಿಮ್ಗೆ ನೋಡಿದ್ರು, ಯಾರ್ದು ನಮ್ಮ KLEಯ ಅಧ್ಯಕ್ಷರು, ನಮ್ಮ ಏನಪ್ಪ ಅಂತಂದ್ರೆ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರು ಇವತ್ತು ಹಾಲಿ ಬೇರೆ ಇದ್ದಾರೆ, ಆ ಮತ್ತು ಬೇರೆ ಆ ಒಂದು ಖೋರೆಯವರು. ಆ ಖೋರೆಯವರ ಫ್ಯಾಕ್ಟ್ರಿ ಲಾಭ ಆಯ್ತು, ಒಂದು 2 ಕೋಟಿ 3 ಕೋಟಿ ಅಂತ ನೋಡಿದ್ವಿ. ಆದರೆ ಉಳಿದು ಎಲ್ಲ ಫ್ಯಾಕ್ಟ್ರಿ ನೋಡ್ರಿ ಯಾವುದು, ಅದರಲ್ಲೂ ಕೋಆಪರೇಟಿವ್ದೊಳಗಂತ ನಿಮ್ಗೆ ಲಾಭ ಇಲ್ಲ, ಒಟ್ಟು ಲಾಸ್. ಈವನ್ ರೈತರ ಬಿಲ್ ಸಹಿತ ಸರಿಯಾಗಿ ಟೈಮ್ ಕೊಡೋದಿಲ್ಲ ಅಲ್ರಿ. ಅವ್ರು ತಂದು ವರ್ಷ ಇಟ್ಕೊಂಡಿರ್ತಾರೆ, ಬೆಳೆದಿರ್ತಾರೆ, ತಂದು ಹೊಸ್ತಾರೆ. ಅವ್ರು ತೊಗೊಂಡ ತಕ್ಷಣ ಬಿಲ್ ಕೊಡ್ಬೇಕಪ್ಪ. ಇಲ್ಲ, ನಿಮ್ಮ ಬಿಲ್ಲಿಗೆ ಒದ್ದಾಡು ಹಂಗೆ ಮುಂದೆ ಹಂಗೆ ಕೊಡ್ತೀವಲ್ಲ, ಎಲ್ಲಿ ಹೋಗ್ತೈತಿ ನೋಡಿ. ನಾವು ಫ್ಯಾಕ್ಟ್ರಿ ಹೋಗ್ತೈತಿ, ಆ ಫ್ಯಾಕ್ಟ್ರಿಗಳು ಜಾಗಗಳು ಸಹಿತ ಎಲ್ಲೆಲ್ಲೂ ಅತಿಕ್ರಮಣ ಮಾಡಿದ್ದು. ಸರ್ಕಾರಿ ಭೂಮಿಗಳು ಅತಿಕ್ರಮಣ ಮಾಡೋದು ತಗೊಳ್ಳೋ, ನಾಳೆ ಅಂದ್ರೆ ಏನು ಕೇಸು ನಡೆಯೋಂಗಿಲ್ಲ. ಸೊ ಹಂಗೆ ಹೋಗುವಂಥದ್ದು. ಇಂಥ ಎಲ್ಲ ಒಂದು ಏನಪ್ಪ ಅಂತಂದ್ರೆ, ಈ ಬಂಡವಾಳಿಗರಿಗೆ ಹೆಲ್ಪ್ ಆಗೋದು ಒಂದು ಈ ಒಂದು ಕಾರ್ಖಾನೆಗಳಿಗೆ ಅಥವಾ ಅವರ ರಾಜಕೀಯಕ್ಕೆ ಉಪಯೋಗವಾದ ಕಾರ್ಖಾನೆಗಳಿಗೆ ಸಾಲ ಕೊಡ್ತಾರೆ ಸಿಕ್ಕಾಪಟ್ಟೆ. 100 ಕೋಟಿ 200 ಕೋಟಿ 300 ಕೋಟಿ 50 ಕೋಟಿ ಏನು ಬೆಲೆ ಇಲ್ಲ ಅಲ್ಲಿ. ಆದರೆ ಒಬ್ಬ ರೈತ ಬೆಳಿಬೇಕಾಗೈತಿ. ಅದ್ರ ಮೂಲ ಯಾವುದಪ್ಪ? ಕಬ್ಬ. ಆ ಕಬ್ಬಿಗೆ ಎಷ್ಟು ಕೊಡ್ತೀರಪ್ಪ ನೀವು ಎಕರೆಗೆ? 40,000. ಸತೀಶ್ ಅವರು ಹೇಳಿದರು, ಜೊತೆಗೆ ನಮ್ಮ ಜೊಲ್ಲೆ ಅವರು ಹೇಳಿದರು, 40,000 ಕೊಡ್ಲಿಕ್ಕೆ ಲಾಸ್ ಆಗ್ತದೆ ಅಲ್ರಿ. ಬಡ್ಡಿ ನಿಮಗೆ ಗೌರ್ಮೆಂಟ್ ಕೊಡ್ತದ, ಶೂನ್ಯ ಬಡ್ಡಿದೆಲ್ಲದು ಕೊಟ್ಟರು ಸಹಿತ. ಆ್ಯಕ್ಚುಲಿ ಅಪೆಕ್ಸ್ ಬ್ಯಾಂಕ್ 82,000 ತನಕ ಕೊಡೋದು ಬರ್ತದೆ ಅಂತೇಳಿ ನಮ್ಮಲ್ಲಿ ಬಂದಂಥ ಕಮ್ತೆ ಗುಂಡನ್ನವರು ವಕೀಲರು ಒಂದ್ಬಿಟ್ಟು 2-3 ಸಲ ಹೇಳಿದ್ದಾರೆ. ಅದನ್ನು ದಾಖಲೆಗಳು ಸಹಿತ ತೋರಿಸಿದ್ರು. ಈ ಪಾಪ ರೈತ ಕೇಳುವಂಥದ್ದು ಏನಪ್ಪ, 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಮಿನಿಮಮ್ 50-60 ಲಕ್ಷ ಕಬ್ಬು ಬೆಳೆ ಭೂಮಿಗಳಿಂದ ತುಟ್ಟಿದಾವೆ. ಸಾಧ್ಯನೇ ಇಲ್ಲ ನಿಮಗೆ 2-3 ಲಕ್ಷ ಸಿಗ್ತೈತಿ, 4-5 ಲಕ್ಷ ಸಿಗ್ತೈತಿ. ಹೋದ ಕಾಲ ಏನಾದರೂ ಕೋಟಿ, ಲಕ್ಷ, ಅಲಕ್ಷ. ಹೀಗಾಗಿ 1 ಲಕ್ಷ ರೂಪಾಯಿ 1 ಎಕರೆ ಕೊಡೋಕೆ ಬಡ್ಡಿ ರಹಿತವಾಗಿ ಅದು ಗೌರ್ಮೆಂಟ್ ಕೊಡ್ತದೆ. ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ ದುಡ್ಡನ್ನು. ಯಾಕೆ ಕೊಡಬಾರ್ದು? 1 ಲಕ್ಷ ಕೊಟ್ಟರೆ ಏನು ಲಾಸ್ ಆಗ್ತದೆ? ಇದು ಜೊಲ್ಲೆ ಅವ್ರು ಕೇಳಬೇಕಾಯ್ತು. ಜೊಲ್ಲೆ ಅವರು ಹೇಳ್ರಿ, ಇದಕ್ಕೆ ಏನು ಉತ್ತರ ನಿಮ್ಮದು? ರೈತರು ಅದನ್ನೇ ಕೇಳ್ತಾ ಇದ್ದಾರೆ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿಯವರಾಗಿರ್ಬೋದು, ಅವ್ರ ಜೊತೆಗೆ ಚೊನ್ನಪ್ಪ
ನಮ್ಮ ಪೂಜಾರವರಾಗಿರ್ಬೋದು, ಇನ್ನೂ ಅನೇಕ ನಾಯಕರು ಕೇಳ್ತಾ ಇದ್ದಾರೆ. ಇವತ್ತು ನಾವು ಉಳಿದ ವಿಷಯ ಏನು ಚರ್ಚೆ ಆಯಿತು ಅಂದ್ರೆ ಟೆಸ್ಟ್ ಕೊಟ್ಟೆ ಹೇಳ್ತಾ ಇದ್ದೀನಿ. ಮತ್ತು ಅದನ್ನು ನಾಳೆ ಕ್ಯಾಬಿನೆಟ್ ರೇಟ್ ಮಾಡಿ ಮುಂದುವರೆ ರಿಕವರಿದು ಹೊಸ್ತೀರಿ, ಮತ್ತೇನೋ ಮಾಡ್ತೀರಿ. ಏನೋ ಗಂಧ ಲಾಭ ಆಗೋದು ಫ್ಯಾಕ್ಟ್ರಿಗಳಿಗೆ, ಲಾಭ ಆದರೂ ನುಕ್ಸಾನ ತೋರಿಸ್ತಾರೆ. ಇವ್ರು ಪಾಪ ಬೆಳಿತಾರೆ ರೈತರಲ್ಲಿ, ತಂದು ಹಚ್ತಾರೆ ಫ್ಯಾಕ್ಟ್ರಿ. ಹಚ್ಚಿದ ತಕ್ಷಣ ನಿಮ್ದು ಸಾಲದ ಬಡ್ಡಿ, ಸಾಲ ತಗೊಳಕ್ಕೆ ಹಾದಿಗಳಿದಾವೆ. ಐದಿನೋಗಾದ್ರು ತೊಗೊಂಡವ್ರು ಶುಗರ್ ಫ್ಯಾಕ್ಟ್ರಿ ಹಚ್ಚಿದ ತಕ್ಷಣ ಎಲ್ಲಿ ಹಚ್ತೀರಿ ಅದು ಗೊತ್ತೂ ಇರ್ತದೆ, ಬ್ಯಾಂಕಿಂದಲ್ಲಿ ದುಡ್ಡು ತಗೊಳ್ತದೆ. ಅದನ್ನು ಸಾಲ ಮತ್ತು ಬಡ್ಡಿ ಯಾಕೆ ಇವ್ರು ಕೊಡಬಾರ್ದು? ಇದನ್ನು ನೀವು ಇದೇ ರೀತಿ ಮುಂದುವರೆದ್ರೆ ಕೊಡೋದಿಲ್ಲಪ್ಪ, ನಮಗೆ ಸಾಧ್ಯ ಇಲ್ಲ, ನಮ್ಮ ಡೈರೆಕ್ಷನ್ಸ್ ಇಲ್ಲ, ಅದಿಲ್ಲ. ಅಫೆಕ್ಸ್ ಬ್ಯಾಂಕ್ ನಿಮ್ಮ ಹೆಡ್ ಅಲ್ರಿ, ಅಲ್ಲಿ ಡೈರೆಕ್ಷನ್ಸ್ ಅದಲ್ಲ ನಿಮ್ಮಲ್ಲ. ಯಾಕೆ ಅದನ್ನು ಉಪಯೋಗ ಮಾಡಿಕೊಂಡು ರೈತಗೆ ಅವನಿಗೆ ಬೆಳೆಯೋದಕ್ಕೆ ಉತ್ಪಾದನೆಗೆ ಹೆಲ್ಪ್ ಮಾಡಿದ್ರಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಅನುಕೂಲ ಆಗ್ತದೆ. ಮತ್ತು ಉಳಿದ ಬೆಳೆಗಳಿಗೆ ಯಾವ್ಯಾವ ಎಷ್ಟೆಷ್ಟು ಕೊಟ್ಟಿದ್ದೀರಿ? ಉಳ್ಳಾಗಡ್ಡಿಗೆ ಎಷ್ಟು ಕೊಟ್ಟಿದ್ದೀರಿ, ಗೋಧಿಗೆ ಎಷ್ಟು ಕೊಟ್ಟಿದ್ದೀರಿ, ಗೊಂಜಾಳಿಗೆ ಎಷ್ಟು ಕೊಟ್ಟಿದ್ದೀರಿ, ಎಷ್ಟೆಷ್ಟು ಕೊಟ್ಟಿದ್ದೀರಿ? ಯಾವ್ಯಾವ ನಿಮ್ಮ PKPSಗಳ ಮೂಲಕ ರೈತರಿಗೆ ಅದನ್ನು ಬಿಡುಗಡೆ ಮಾಡಿರಿ. ಎಷ್ಟು ಬೆಳೆಗೆ ಕೊಟ್ಟಿದ್ರಪ್ಪ ಸಾಲ ನೀವು? ಯಾಕೆ ಕೊಡೋಂಗಿಲ್ಲ? ಈಗ ಗೊಂಜಾಳಕ್ಕಾಯ್ತು, ಜೋಳಕ್ಕಾಯ್ತು, ಇವಕ್ಕೆ ಯಾಕೆ ಕೊಡೋದಿಲ್ಲ? ರೈತ ಅವಕ್ಕೂ ಸಾಲ ಮಾಡಿ ಗುದ್ದಾಡಿ ಸಾಯ್ಬೇಕ್ರಿ. ಅವಕ್ಕೂ ಎಲ್ಲ ಬೆಳೆಗಳಿಗೆ ಯಾಕೆ ಕೊಡೋದಿಲ್ಲ ಅನ್ನೋದು ಪ್ರಶ್ನೆ. ಅದರಲ್ಲೂ ದ್ವಿದಳ ಧಾನ್ಯಗಳು, ಕಡಲೆ ಆಗಿರ್ಬೋದು, ಹೆಸರಾಗಿರ್ಬೋದು, ಅದೇ ಕಾಲಕ್ಕೆ ತೊಗರಿ ಆಗಿರ್ಬೋದು, ಎಲ್ಲದಕ್ಕೂ ಯಾಕೆ ನೀವು ಸಾಲ ಕೊಡೋದಿಲ್ಲ? ಪಾಪ 2 ಬಡ್ಡಿನೋ 3 ಬಡ್ಡಿನೋ ಹಾಕಿ ತರ್ತಿರ್ತಾರೆ ಪಾಪ ರೈತರು. ಇದನ್ನು ಯಾಕೆ ಮಾತನ್ನು ಇಲ್ಲಿ ಇವತ್ತು ಅನಿವಾರ್ಯವಾಗಿ ಮಾತಾಡಬೇಕಾಗಿದೆ. ಕಡೆಗೆ ಸಾಲ ಕೊಡ್ರಿ, ಹಾಳಾಗಿ ಹೋಗ್ತು. ನೀವಂತಿ ಮಾರ್ಕೆಟ್ ಮಾಡೋ ಸಲುವಾಗಿ ಪ್ರತಿ ಹಳ್ಳಿಗೆ ಗೋಡೌನ್ಗಳನ್ನ ಮಾಡ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಕಡೆಗೆ ಅಟ್ಲೀಸ್ಟ್ PKPSಗಳ ಆಫೀಸ್ನಲ್ಲೇ ಅಟ್ಲೀಸ್ಟ್ ಮಾಡ್ತೀರಣ್ಣ ಅಂದ್ರೆ ಅದು ಭರವಸೆ ಇಲ್ಲ. ಒಂದೇಳಿ ನೀವು ಗೋಡೌನ್ ಮಾಡಿದ್ರೆ ಎದಕ್ಕೆ ಇಟ್ಟು ಮಾಡಿರ್ತೀರಿ? ಗೊಬ್ಬರಗಳು ಇಡೋ ಸಲುವಾಗಿ, ರಾಸಾಯನಿಕ ಗೊಬ್ಬರಗಳು ಇಟ್ಟರೆ ರೈತರಿಗೆ ಕೊಡೋ ಸಲುವಾಗಿ, ಮತ್ತು ಕಂಪ್ನಿಗಳ ಲಾಭ ಮಾಡೋ ಸಲುವಾಗಿ. ರೈತರಿಗೆ ಲಾಭ ಅಲ್ಲ ಅದು. ರೈತರಿಗೆ ಲಾಭ ಆಗಿತ್ತು ಅಂದ್ರೆ ಅವ್ನು ಬೆಳೆದ ಬೆಳೆನಲ್ಲಿ ಇಡೋದು ವ್ಯವಸ್ಥೆ ಮಾಡಬೇಕು ವಿನಃ ಗೊಬ್ಬರ ಅಲ್ಲ. ಗೊಬ್ಬರ ರಾಸಾಯನಿಕ ಗೊಬ್ಬರ ತಂದು ಕೊಡಿಸ್ತೀರಿ, ಕಂಪ್ನಿಯವ್ರು ಲಾಭ ಮಾಡ್ತೀರಿ. ಯಾರು ತೊಗೊಳ್ತಾರೆ? ರೈತರುಗಳಿಂದ ನಾಳೆ ಬೆಳೆ ಬಂದ ತಕ್ಷಣ ಅಥವಾ ಕಬ್ಬಿನ ಐತಲ್ಲ ಬೆಲೆ ಬಂದ ಕೂಡ ಮುರಿದು ಕೊಡ್ತೀರಿ. ಅಂದರೆ ಒಂದು ಕಂಪ್ನಿಗಳಿಗೆ ಹೆಲ್ಪ್ ಆಗುವಂಥದ್ದು ವಿನಃ ಇದು ರೈತರಿಗೆಪ್ಪ ಇದು ಹೆಲ್ಪ್ ಆಗುವಂಥದ್ದಲ್ಲ. ಈಗ 700 ಕೋಟಿ ರೂಪಾಯಿ ನೀವು ಮಾಡಿ ಮಾತಾಡಿದ ಅದಕ್ಕೆ ನಮ್ಮ ನ್ಯೂಸ್ಗಳಲ್ಲೂ ಎಲ್ಲ ನೋಡಿದ್ವಿ ನಾವು. ಅಂದರೆ ನಾವು ಹೇಳೋ ಉದ್ದೇಶ ರೂಪಾಯಿ ಸಂದರ್ಭದಲ್ಲಿ ಅಂದರೆ ಕೇವಲ 40,000 ರೂಪಾಯಿ ಕೊಟ್ಟು ನೀವು ಇದ್ದಂಥವ್ರು ರೈತಗೆ ಯಾವ ರೀತಿ ಹೆಲ್ಪ್ ಮಾಡ್ತೀರಿ? ಟ್ಯಾಕ್ಟ್ರು ಕೊಡ್ತೀರಿ, ಮತ್ತೂ ಕೊಡ್ತೀರಿ, ಕೊಡ್ರಿ, ಅದಕ್ಕೂ ಕೊಡ್ರಿ. ನೀರಾವರಿಯಿಂದ ಇದ್ದಲ್ಲೆಲ್ಲ ಇವೆಲ್ಲ ಬೆಳೆಯೋಕ್ಕೆ ಸಾಧ್ಯತೆ. ಟ್ಯಾಕ್ಟ್ರ್ ತೊಗೊಳೋರು ಯಾರ? ನೀರಾವರಿ ಭೂಮಿಯವರ. ಡ್ರೈಲ್ ಹೇಳಿದವ್ರು ಎಲ್ಲಿ ತೊಗೋತಾರೆ ಟ್ಯಾಕ್ಟ್ರು? ಸಾಧ್ಯನೇ ಇಲ್ಲ. ಯಾಕೆ ಬರೋ ಇನ್ಕಮ್ ಕಡಿಮೆ ಯಾರು ಸಾಲ ಕೊಡ್ತಾರೆ? ಯಾವ ಬ್ಯಾಂಕರ್ಸು ಕೊಡೋದಿಲ್ಲ. ಮತ್ತು ರೈತರಿಗಾಗಿದ್ದಂಥ ಈ ಬ್ಯಾಂಕ್ದಲ್ಲಿ ಎಷ್ಟೆಷ್ಟು ಬೆಳೆ ಕೊಡ್ತಾರೆ ಇಲ್ಲಿವರೆಗೆ ಅದನ್ನು ಜೊಲ್ಲೆ ಅವ್ರು ಬಿಡುಗಡೆ ಮಾಡಬೇಕು ದಯವಿಟ್ಟು. ಅದನ್ನು ಯಾವ ಬೆಳೆ ಕೊಟ್ಟಿದ್ರಿ, ಎಷ್ಟು ಕೊಟ್ಟಿದ್ರಿ, ಯಾವ ವರ್ಷ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಅದು ಹೊರಗೆ ಹಾಕಿದ್ರೆ ಭಾಳ ಚಲೋ. ಯಾಕಂದ್ರೆ ರೈತರಿಗೆ ಗೊತ್ತಾಗಿದೆ. ಪಾಪ ರೈತರು ಒದ್ದಾಡ್ತಾ ಇದ್ದಾರೆ. ರೈತರ ಬದುಕಿನ ಮೇಲೆ ನಾವು ನೀವು ಎಲ್ಲರೂ ನಿಂತೀವಿ. ಅವ್ರು ಕೊಡುತ್ತಿರುವಂಥ ಕಬ್ಬಾಗಿರ್ಬೋದು, ಬೆಳೆಗಳಾಗಿರ್ಬೋದು, ಅದರಿಂದ ಈ ದೇಶ ಬದುಕಿದೆ ನಮಗೆಲ್ಲರಿಗೂ ಗೊತ್ತಿರಲಿ. ಎಂಥ ಕೋವಿಡ್ದಲ್ಲಿ ಇಡೀ ಎಲ್ಲ ಈ ದೇಶದ ಇಂಡಸ್ಟ್ರಿಗಳು ಮಗ್ಗಾಮಲಿಗೆ ಹೋಗಿದ್ದು. ಅಂಥ ಟೈಮ್ದಲ್ಲಿ 3.5% 3.5% ನಮಗೆ ರೆವೆನ್ಯೂ ಕೊಟ್ಟಂಥ ಕ್ಷೇತ್ರ, ಅನೇಕ ಉದ್ಯೋಗ ಕೊಟ್ಟಂಥ ಕ್ಷೇತ್ರ. ರೈತಾಪಿ ಉದ್ಯೋಗ ಕೊಡ್ತಿದ್ವಿ, ನಾವು ಶುಗರ್ ಫ್ಯಾಕ್ಟ್ರಿ ಉದ್ಯೋಗ ಕೊಡೋದಿಲ್ಲ. ಇದು ನಮಗೆ ನಿಮಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ಉದ್ಯೋಗ ಹುಟ್ಟಿಸುವಂತಹ ಈ ಬೆಳೆಗಳಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡಿದರೆ ಯೋಗ್ಯ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಈ ದೇಶದ ಅರ್ಥವ್ಯವಸ್ಥೆ ಇನ್ನೂ ಮಗ್ಗ ಮಾರುತ್ತದೆ. ಅದರಲ್ಲೂ ನಮ್ಮ ರಾಜಕೀಯ ಪಕ್ಷಗಳಿಗಂತೆ ಇದ್ರ ಬಗ್ಗೆ ಯಾವ ಅಭ್ಯಾಸ ಇದ್ದರೂ ಸಹಿತ ಎಲ್ಲರೂ ಜಾಣರಿದ್ದಾರೆ. ಸಿದ್ದರಾಮಯ್ಯ ಇರ್ಬೋದು, ಇವತ್ತು ನಮ್ಮ ಜೊಲ್ಲೆಯವರು ಇರ್ಬೋದು, ಅಥವಾ ವಿರೋಧ ಪಕ್ಷ ಯಡಿಯೂರಪ್ಪನವರು ಇರ್ಬೋದು, ಯಾರೂ ಇರಲಿ, ಎಲ್ಲರೂ ಬುದ್ಧಿವಂತರಿದ್ದಾರೆ. ಆದರೆ ಅವ್ರು ಯಾರಿಗೂ ಪ್ರತಿಯೊಂದು PKPSಗೆ ಈ ಒಂದು ಏನಪ್ಪ ಗೋಡೌನ್ ಮಾಡೋ ಜೊತೆಗೆ ಅಲ್ಲಿ ಬೆಳೆ ಇಡುವಂಥದ್ದು, ಮತ್ತು ಅದೇ ಕಾಲಕ್ಕೆ DCC ಬ್ಯಾಂಕಿಂದ ಇನ್ನುಳಿದ ಬೆಳೆಗಳಿಗೆ ಇಲ್ಲಿವರೆಗೆ ಎಷ್ಟು ಸಾಲ ಕೊಟ್ಟಿದ್ದೀರಿ? ಒಮ್ಮೇನೋ ಜೊಲ್ಲೆಯವರು ಅಂದರು ಇದರಲ್ಲಿ ಏನೋ ಸಂದರ್ಶನದಲ್ಲಿ ಹೇಳಿದ್ದಾರೆ, ಇಲ್ಲ ಕಬ್ಬಿ ಕೊಡೋದು ಕೊಟ್ಟು ಬಿಡ್ತೀರಿ ಎಲ್ಲರೂ, ಅದನ್ನು ಯಾವುದಕ್ಕೆ ಹಾಕಲಿ ಉಪಕಾರ ಮಾಡಿದಂಗಲ್ಲ. ಅದು ನೀವು ಆ ಸಂದರ್ಭದಲ್ಲಿ ಮಾತಾಡಿದ್ದೀರಿ, ಅದನ್ನು ಉಪಕಾರ ಮಾಡಿದಂಗಲ್ಲ. ಯಾವುದಕ್ಕೆ ಹಾಕ್ಬಿಡಿದ್ರೆ ಯಾಕೆ ಆ ಬೆಳೆಗೆ ಬೇರೆ ಕೊಡ್ರಿ. ಅದನ್ನು ಒಂದು ಉಳ್ಳಾಗಡ್ಡಿ 1 ಎಕರೆ ಬೆಳಿಬೇಕಾಗಿದ್ದರೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತೇಳಿ ಸ್ವತಃ ಪೂಜಾರವ್ರು ಮೊನ್ನೆ ಹೇಳಿದ್ದಾರೆ. ಕಬ್ಬಿಗೆ 2 ಲಕ್ಷ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಪರೀಕ್ಷೆ ಮಾಡಿ ತನಿಖೆಯನ್ನು ಮಾಡಿಸ್ರಿ. ಒಂದು ವೇಳೆ ಚುನಪ್ಪ ಪೂಜಾರಿ ಸುಳ್ಳಿದಾರೇನ, ಶಶಿಕಾಂತ್ ಈ ನಮ್ಮ ಗುರೂಜಿ ಸುಳ್ಳಿದಾರೆ, ಅವ್ರು ಪಾಪ ವಾದ ಮಾಡ್ತಾಯಿದ್ರು 1 ಲಕ್ಷ ಕೊಡ್ರಿ, ಲಾಸ್ ನಮಗೆ 2 ಲಕ್ಷ 1 ಎಕರೆಗೆ ಖರ್ಚು ಬರ್ತೈತೆ ಅಂತೇಳಿ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ.
ಅದಕ್ಕೆ ಜೊಲ್ಲೆ ಅವರು ಇದಕ್ಕೂ ಸಹಿತ ಉತ್ತರ ಕೊಡುವಂಥದ್ದು ಎಲ್ಲ ಬೆಳೆಗಳಿಗೆ ಸಾಲ ಕೊಡುವಂಥ ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿಯೂ DCC ಬ್ಯಾಂಕ್ನಲ್ಲೇ ಮತ್ತು ಗೋಡೌನ್ಗಳನ್ನು ಮಾಡಿದರೆ ಬೆಳೆಗಳನ್ನ ಇಡೋ ಸಲುವಾಗಿ ಗೊಬ್ಬರ ಇಡೋ ಸಲುವಲ್ಲ ಪ್ರತಿ PKPS ಮಾಡಿದರೆ ನಿಶ್ಚಿತವಾಗಿ DCC ಬ್ಯಾಂಕಿನ ಇತಿಹಾಸದಲ್ಲಿ ಒಬ್ಬ ಇತಿಹಾಸ ಪುರುಷರಾಗಿ ಉಳಿತಾರೆ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ S60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.